ಜಿಆರ್ ಫಾರ್ಮ್ ಹೌಸ್ ನಲ್ಲಿ ರೇವ್ ಪಾರ್ಟಿ ನಡೆದಂತ ಪ್ರಕರಣ ಬರ್ತ್ಡೇ ಪಾರ್ಟಿ ಅಷ್ಟೇ ಅಲ್ಲ, ಸೆಕ್ಸ್ ಕೂಡ ಇತ್ತ. ಬಹಳ ಗಂಭೀರವಾಗಿ ತೆಗೆದುಕೊಳ್ಳಲಾಗಿದೆ ಈ ಪ್ರಕರಣವನ್ನ. ಫಾರ್ಮ್ ಹೌಸ್ ನಲ್ಲಿ ರೇವ್ ಪಾರ್ಟಿ ಪ್ರಕರಣ, ಬರ್ತ್ಡೇ ಪಾರ್ಟಿ ಅಷ್ಟೇ ಅಲ್ಲ, ಸೆಕ್ಸ್ ಕೂಡ ಇತ್ತ ಅನ್ನುವಂತ ಪ್ರಶ್ನೆ. ಅಧಿಕೃತವಾಗಿ ತನಿಖೆಯನ್ನ ಸಿಸಿಬಿ ತಂಡ ಕೈಗೆತ್ತಿಕೊಂಡಿದೆ. ಇದು ಅಷ್ಟು ಸುಲಭದ ಪ್ರಕರಣ ಅಲ್ಲ. ತನಿಖೆಗೆ ಡಿಜಿ ಅಂಡ್ ಐಜಿಪಿ ಅಲೋಕ್ ಮೋಹನ್ ಆದೇಶವನ್ನ ಹೊರಡಿಸಿದ್ದಾರೆ. ಈ ಬಗ್ಗೆ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ ಸಿಸಿಬಿ ಪೊಲೀಸರು. ಜಿಆರ್ ಫಾರ್ಮ್ ಹೌಸ್ ನಲ್ಲಿ ರೇವ್ ಪಾರ್ಟಿ ಪ್ರಕರಣ ಕೇವಲ ಅಲ್ಲಿ ಪಾರ್ಟಿ ಮಾತ್ರ ಅಲ್ಲ, ಡ್ರಗ್ಸ್ ಮಾತ್ರ ಅಲ್ಲ, ಸೆಕ್ಸ್ ಕೂಡ ಇತ್ತ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ವಾಸು ಬರ್ತ್ಡೇ ಹೆಸರಿನಲ್ಲಿ ರೇವ್ ಪಾರ್ಟಿಯನ್ನ ಆಯೋಜಿಸಲಾಗಿತ್ತು. ತನಿಖೆ ವೇಳೆ ಪಾರ್ಟಿಯ ಸ್ಫೋಟಕ ಸೀಕ್ರೆಟ್ ಬಯಲಾಗಿದೆ. ಅಸಲಿಗೆ ವಾಸು ಬರ್ತ್ಡೇ ಇರಲಿಲ್ಲ ಅನ್ನೋದು ಕೂಡ ಬಯಲಾಗಿದೆ. ಆದ್ರೆ ಆತನ ಬರ್ತ್ಡೇ ಹೆಸರಲ್ಲಿ ಪಾರ್ಟಿ ಇತ್ತು. ವಾಸು ಬರ್ತ್ಡೇ ಹೆಸರಲ್ಲಿ ರೇವ್ ಪಾರ್ಟಿಯನ್ನ ಆರ್ಗನೈಸ್ ಮಾಡಲಾಗಿತ್ತು. ಬಂದವರಿಗೂ ಕೂಡ ವಾಸು ಬರ್ತ್ಡೇ ಅಂತ ಹೇಳೋದಕ್ಕೆ ಸೂಚನೆಯನ್ನ ಕೂಡ ಕೊಡಲಾಗಿತ್ತು. ಒಬ್ಬೊಬ್ಬರಿಗೂ ಕೂಡ ಇಂತಿಷ್ಟು ರೇಟ್ ಅಂತ ಫಿಕ್ಸ್ ಮಾಡಿ ರೇವ್ ಪಾರ್ಟಿಯನ್ನ ಆರ್ಗನೈಸ್ ಮಾಡಲಾಗಿತ್ತು. ಒಬ್ಬರಿಂದ ತಲಾ 2 ಲಕ್ಷ ರೂಪಾಯಿಯನ್ನ ಕೂಡ ಪಡ್ಕೊಳ್ಳಲಾಗಿತ್ತು. ಬರ್ತ್ಡೇ ಅಂತ ಹೇಳಿ ಅಂತ ಸುಳ್ಳು ಹೇಳಿ ಅಂತ ಬಂದವ್ರಿಗೂ ಕೂಡ ಸೂಚನೆ ಕೊಡಲಾಗಿತ್ತು. ಒಬ್ಬೊಬ್ಬರಿಗೂ ಕೂಡ ಇಂತಿಷ್ಟು ರೇಟ್ ಅಂತ ಫಿಕ್ಸ್ ಮಾಡಿ ರೇವ್ ಪಾರ್ಟಿಯನ್ನ ಮಾಡಲಾಗಿತ್ತು. ಒಬ್ಬೊಬ್ಬರಿಂದ ತಲಾ 2 ಲಕ್ಷ ರೂಪಾಯಿಯನ್ನ ಪಡ್ಕೊಂಡಿರೋದ್ರ ಬಗ್ಗೆ ಮಾಹಿತಿ ಕೂಡ ಇದೆ. ರೇವ್ ಪಾರ್ಟಿ ಸಂಬಂಧ ವಾಸು ಸೇರಿ 5 ತೀವ್ರ ವಿಚಾರಣೆಯನ್ನ ಸಿಸಿಬಿ ನಡೆಸ್ತಾ ಇದೆ. ವಿಚಾರಣೆ ವೇಳೆ ಪೆಡ್ಲರ್ ಸಿದ್ದಿಕ್ ಸ್ಫೋಟಕ ಸತ್ಯವನ್ನ ಬಿಚ್ಚಿಟ್ಟಿದ್ದಾನೆ. ಬೆಂಗಳೂರು ಮಾತ್ರ ಅಲ್ಲ, ಆಂಧ್ರ ತೆಲಂಗಾಣದಲ್ಲೂ ಕೂಡ ಪಾರ್ಟಿ. ಆಂಧ್ರ ಸೆಲೆಬ್ರಿಟೀಸ್ ಉದ್ಯಮಿಗಳ ಜೊತೆಗೆ ಸಿದ್ದಿಕ್ ಸಂಪರ್ಕವನ್ನ ಹೊಂದಿದ. ಪಾರ್ಟಿಗಳಿಗೆ ಸಿಂಥೆಟಿಕ್ ಡ್ರಗ್ಸ್ ಅನ್ನ ಈತ ಸಪ್ಲೈ ಮಾಡಿದ್ದ ಅನ್ನುವಂತ ಮಾಹಿತಿಯನ್ನ ಬಹಿರಂಗಗೊಳಿಸಿದ್ದಾನೆ. ನೈಜೀರಿಯನ್ಸ್, ಕೇರಳ ಪೆಡ್ಲರ್ಗಳ ಮೂಲಕ ಡ್ರಗ್ಸ್ ಗಳನ್ನ ಈತ ಖರೀದಿ ಮಾಡ್ತಾ ಇದ್ದ. ರೇವ್ ಪಾರ್ಟಿಗೆ ಹೈಡ್ರೋ, ಗಾಂಜಾ, ಕೊಕೇನ್ಗಾಗಿ ಬೇಡಿಕೆ ಇತ್ತು. ಸೊ ಪಾರ್ಟಿ ಆಯೋಜಕರು ಡ್ರಗ್ಸ್ ಮೂಲದ ಬಗ್ಗೆ ಸಿಸಿಬಿ ತನಿಖೆಯನ್ನ ನಡೆಸ್ತಾ ಇದೆ. ಈ ಪಾರ್ಟಿಯ ಆರ್ಗನೈಸರ್ ಯಾರಾಗಿದ್ರು, ಮೂಲ ಇದರ ಕಿಂಗ್ ಪಿನ್ ಯಾರು, ಡ್ರಗ್ಸ್ ಪೆಡ್ಲರ್ ಎಲ್ಲಿಂದ ಡ್ರಗ್ಸ್ ಗಳನ್ನ ತೆಗೆದುಕೊಂಡು ಬರ್ತಾ ಇದ್ದ, ಆತನಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇರೋರು ಯಾರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಸಿಸಿಬಿ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ತನಿಖೆಯನ್ನ ಕೂಡ ತೀವ್ರಗೊಳಿಸಿದ್ದಾರೆ. ನಾನು ಈ ಪಾರ್ಟಿಲಿ ಭಾಗಿಯಾಗಿರ್ಲಿಲ್ಲ, ನಾನು ನನ್ನ ಫಾರ್ಮ್ ಹೌಸ್ ಅಲ್ಲಿ ಇದ್ದೀನಿ ಅಂತ ಪೋಸ್ಟ್ ಕೊಟ್ಟಿದ್ದಂತ ತೆಲುಗು ನಟಿ ಹೇಮಾಗೂ ಕೂಡ ರೇವ್ ಪಾರ್ಟಿಯ ಕಂಟಕ ಫಿಕ್ಸ್. ತೆಲುಗು ನಟಿ ಹೇಮಾಗೆ ರೇವ್ ಪಾರ್ಟಿ ಕಂಟಕ ಫಿಕ್ಸ್ ಆಗಿದೆ. ಬ್ಲಡ್ ಸ್ಯಾಂಪಲ್ ಪಡ್ಕೊಂಡು ಈಗ ಆಲ್ರೆಡಿ ಅದನ್ನ ಕಳಿಸಲಾಗಿದೆ. ಸಿಸಿಬಿ ಸ್ಟೇಷನ್ ಬೇಲ್ ಮೇಲೆ ಮನೆಗೆ ತೆರಳಿದ್ದಾರೆ ನಟಿ ಹೇಮಾ. ಬ್ಲಡ್ ರಿಪೋರ್ಟ್ ನಲ್ಲಿ ಡ್ರಗ್ಸ್ ಸೇವನೆ ಏನಾದ್ರೂ ಕನ್ಫರ್ಮ್ ಆದ್ರೆ ಕಷ್ಟ, ಇಲ್ಲದಿದ್ರೆ ಹೇರ್ ಫಾಲಿಕಲ್ ಟೆಸ್ಟ್ ಮಾಡಿಸುತ್ತೆ ಸಿಸಿಬಿ. ಹೇರ್ ಫಾಲಿಕಲ್ ಟೆಸ್ಟ್ ನಲ್ಲಿ ಡ್ರಗ್ಸ್ ಸೇವನೆ ಪತ್ತೆಯಾಗುವಂತ ಸಾಧ್ಯತೆ ಇದೆ. ಹೀಗಾಗಿ ಮನೆಗೆ ತೆರಳಿದ್ರು ಕೂಡ ನಟಿ ಹೇಮಾಗೆ ಟೆನ್ಷನ್. ಪಾರ್ಟಿಯಲ್ಲಿ ಸಿಕ್ಕಿಬಿದ್ರು ಕೂಡ ನಾನಂತೂ ಭಾಗಿಯಾಗಿಲ್ಲಪ್ಪ, ನಾನು ಹೈದರಾಬಾದ್ನ ಫಾರ್ಮ್ ಹೌಸ್ ಅಲ್ಲಿ ಇದ್ದೀನಿ ಅಂತ ಸುಳ್ಳು ಹೇಳಿದ್ರು. ಅದೇ ಸ್ಥಳದಿಂದ ಸುಳ್ಳು ವಿಡಿಯೋವನ್ನ ಹೇಮಾ ಹರಿಬಿಟ್ಟಿದ್ರು. ಈಗ ಸುಳ್ಳು ವಿಡಿಯೋ ಹರಿಬಿಟ್ಟಿದಂತ ಹೇಮಾಗೆ ಕಂಟಕ ಫಿಕ್ಸ್ ಆಗಿದೆ. ಹೇರ್ ಫಾಲಿಕಲ್ ಟೆಸ್ಟ್ ನಲ್ಲಿ ಡ್ರಗ್ಸ್ ತೆಗೆದುಕೊಂಡಿರೋದ್ರ ಬಗ್ಗೆ ಪತ್ತೆಯಾಗುವಂತ ಸಾಧ್ಯತೆ ಇದೆ. ಸದ್ಯ ಸ್ಟೇಷನ್ ಬೇಲ್ ಮೇಲೆ ಹೇಮಾ ಮನೆಗೆ ತೆರಳಿದ್ದಾರೆ. ಮನೆಗೆ ಹೋದ್ರು ಏನು ಆರಾಮಾಗಿ ಕುತ್ಕೊಳ್ಳೋಕ್ಕಾಗಲ್ಲ. ಆದ್ರೆ ಎಂಥ ಕ್ರಿಮಿನಲ್ ಮೈಂಡ್ ಇರ್ಬೇಕ್ರಿ, ಅದೇ ಜಾಗದಲ್ಲಿ ಇತ್ಕೊಂಡು ಯಾವುದೋ ಮರದ ಹಿಂದೆ ನಿಂತ್ಕೊಂಡು ಪೋಸ್ಟ್ ಕೊಟ್ಕೊಂಡು ನಾನು ನನ್ನ ಫಾರ್ಮ್ ಹೌಸ್ ಅಲ್ಲಿ ಇದ್ದೀನಿ, ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಹೇಳ್ತಾರೆ ಅಂದ್ರೆ ಇನ್ನು ಎಂಥ ಚಾಲಾಕಿ ಇರಬೇಕು ಈ ನಟಿ. ಎಷ್ಟು ಕಾನ್ಫಿಡೆಂಟ್ ಅಲ್ಲಿ ಸುಳ್ಳು ಹೇಳ್ತಾರೆ, ಎಷ್ಟು ಯೂಸ್ಟು ಇರಬಹುದು ಇಂಥ ಘಟನೆಗಳು, ಇಂಥ ಪ್ರಕರಣಗಳಿಗೆ ಅವರು ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಹೇಮಾಗೆ ರೇವ್ ಪಾರ್ಟಿ ಕಂಟಕ ಫಿಕ್ಸ್. ಯಾಕೆಂದ್ರೆ ರೇವ್ ಪಾರ್ಟಿ ನಡೆದಂತಹ ಜಾಗದಲ್ಲಿ ಇವ್ರು ಇದ್ರು, ಅದೇ ಬಟ್ಟೆಯನ್ನ ಹಾಕೊಂಡಿದ್ರು. ಆಮೇಲೆ ಪೊಲೀಸರಿಗೆ ಸುಳ್ಳು ಹೇಳ್ಬಿಟ್ಟು ನಾನು ರೆಸ್ಟ್ ರೂಮ್ಗೆ ಹೋಗ್ತೀನಿ, ಇನ್ನೊಂದು ಕಡೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದು ಈ ತರ ಫೇಕ್ ವಿಡಿಯೋವನ್ನ ಹರಿಬಿಟ್ಟು ದಾರಿ ತಪ್ಪಿಸೋದಕ್ಕೆ ಟ್ರೈ ಮಾಡಿದ್ರು. ಬಚಾವ್ ಆಗ್ಬಹುದು ಅಂತ ಅಂದ್ಕೊಂಡಿದ್ರು. ಆದ್ರೆ ದಯಾನಂದ್ ಅವರು ಕನ್ಫರ್ಮ್ ಮಾಡಿದ್ದಾರೆ ಅವರು ಕೂಡ ಅಲ್ಲಿದ್ರು ಅಂತ ಹೇಳಿ.